ನಮ್ಮೂರಲ್ಲಿ ನ್ಯೂಸ್ 18 ಮೊದಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಂಗಳೂರಿನ ಕಾರಮೊಗರು ಜನರಿಗೆ ಕಷ್ಟ. ಹೈವೇ ದಾಟ್ಲಿಕ್ಕೆ ಜನರ ಪರದಾಟ. 5 ನಿಮಿಷದ ದಾರಿಗೆ 6-7 ಕಿಲೋಮೀಟರ್ ಸುತ್ತಾಟ. ಶಾಲೆ, ಕಾಲೇಜು, ಆಸ್ಪತ್ರೆ ಹೋಗ್ಲಿಕ್ಕೆ ಕಷ್ಟ. ದೇವರ ಕಾರ್ಯಗಳಿಗೂ ರಸ್ತೆ ಕಂಟಕ. ಸಂಸದ ಬ್ರಿಜೇಶ್ ಚೌಟ ಅವರೇ ಗಮನಿಸಿ, ಜನರಿಗೆ ಹೈವೇ ಕಂಟಕ. ಹೈವೇ ದಾಟಲು ನಿತ್ಯವೂ ಜನಕ್ಕೆ ಕಷ್ಟವನ್ನ ಅನುಭವಿಸುವಂತ ಪರಿಸ್ಥಿತಿ ಇದೆ ಮಂಗಳೂರಿನಲ್ಲಿ. 5 ನಿಮಿಷ ಸಾಕು ಹೋಗ್ಲಿಕ್ಕೆ, ಆದ್ರೆ 6-7 ಕಿಲೋಮೀಟರ್ ಸುತ್ತಾಡ್ಕೊಂಡು ಅದಕ್ಕೆ ಒಂದು ಅರ್ಧ ಗಂಟೆ 3/4 ಗಂಟೆ ಬೇಕು. ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡ್ಲಾಗ್ತಾ ಇದೆ. ದಕ್ಷಿಣ ಕನ್ನಡದ ಸಂಸದರು ಗಮನಿಸಬೇಕು. ಬ್ರಿಜೇಶ್ ಚೌಟ ಯುವಕರು ಉತ್ಸಾಹ ತೋರಿಸಿ ಅಲ್ಲಿ ಕೆಲಸ ಮಾಡ್ಲಿಕ್ಕೆ, ಅಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಜನ ನಂಬಿಕೆ ಇಟ್ಟು ಆಯ್ಕೆ ಮಾಡಿಸಿರ್ತಾರೆ, ವೋಟ್ ಹಾಕಿರ್ತಾರೆ. ಆ ನಂಬಿಕೆಯನ್ನ ಉಳಿಸ್ಕೊಳ್ಳಿ. ನಿತ್ಯವೂ ಪರದಾಡಬೇಕಾಗಿದೆ ಅಲ್ಲಿನ ಜನ. ಹಾಗಾದ್ರೆ ಹೈವೇಲಿರುವಂತ ಸಮಸ್ಯೆ ಏನು, ಅದೆಲ್ಲದರ ಕುರಿತಾದ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬೋಣ. ರಸ್ತೆ ಸರಿಯಾಗಿಲ್ಲ. ಖಾಸಗಿ ವ್ಯಕ್ತಿ ಬಂದ್ ಮಾಡಿಟ್ಟಿದ್ದಾರೆ. ಇದು ಪಂಚಾಯತಿ ಜಾಗ ಬೇರೆ, ಅದನ್ನು ಬ್ಲಾಕ್ ಮಾಡಿಟ್ಟಿದ್ದಾರೆ. ನಾವು ನಿಮ್ಗೆ ಮಾಡಿ ಕೊಡ್ತೇವೆ ಅಂತ ಆಶ್ವಾಸನೆ ಕೊಡ್ತೇವೆ, ಇವತ್ತಿನವರೆಗೂ ನಮ್ಗೆ ಆಗಿಲ್ಲ. ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಅದು ಇಲ್ಲಿ ಸರಿಗೆ ಎತ್ಕೊಂಡೇ ಬರ್ಬೇಕು, ಆ ಪರಿಸ್ಥಿತಿ ಆಗಿದೆ. 100% ಫುಲ್ ಬಂದ್ ಮಾಡಿಟ್ಟಿದ್ದಾರೆ ಈಗ. ಊರಿನ ರಸ್ತೆಯನ್ನೇ ಸೀಳಿದ ಹೆದ್ದಾರಿಗೆ ಹಿಡಿ ಶಾಪ ಹಾಕ್ತಾ ಇರೋ ಇವರು ಮಂಗಳೂರಿನ ಕಾರಮೊಗರು ಊರಿನವರು. ಬಿಕರ್ನಕಟ್ಟೆ ಸಾಣೂರು ರಾಷ್ಟ್ರೀಯ ಹೆದ್ದಾರಿ ಮಂಗಳೂರಿನ ಹೊರವಲಯದ ಗುರುಪುರ ಬಂಡಸಾಲೆಯ ಕಾರಮೊಗರು ಅನ್ನೋ ಊರನ್ನ ಹಾದು ಹೋಗುತ್ತೆ. ಪರಿಣಾಮ ಈ ಊರಿನವರಿಗೆ ಸಂಪರ್ಕ ರಸ್ತೆಯೇ ಇಲ್ಲದಂತಾಗಿದೆ. ಈ ರಸ್ತೆಗೆ ಅಬ್ಬಕ್ಕ ರಾಣಿಯ ಕಾಲದ ಇತಿಹಾಸವಿದೆ. ಇದೀಗ ಈ ರಸ್ತೆ ಇಲ್ಲದೆ ಇಲ್ಲಿನ ಜನತೆ 5 ನಿಮಿಷದಲ್ಲಿ ಕ್ರಮಿಸಬೇಕಾದ ದಾರಿಗಾಗಿ 6-7 ಕಿಲೋಮೀಟರ್ ಸುತ್ತಿ ಬೆಳೆಸಿ ಬರಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಶಾಲೆ, ಕಾಲೇಜು, ಆಫೀಸು, ಆಸ್ಪತ್ರೆ, ಮಾರ್ಕೆಟ್ಗೆ ಹೋಗುವ ಸುಮಾರು 500 ಜನಕ್ಕೆ ತೊಂದರೆಯಾಗ್ತಿದೆ. ಒಂದು 6 ಮನೆ ಹಾಗೂ 2 ದೇವಸ್ಥಾನ ಹಾಗೂ ಜಲಕದ ಕಟ್ಟೆ ಇದೆ. ಅಂದರೆ ವೆಂಕಟರಮಣ ದೇವರು ಹಾಗೂ ವೈದ್ಯನಾಥ ಇಲ್ಲಿ ಜಲಕ ಬರ್ತಾರೆ, ಮಾರಿ ಓಡಿಸೋದೆಲ್ಲ ಇದೆ. ಅದಕ್ಕೂ ಯಾವುದಕ್ಕೂ ಇಲ್ಲಿ ಎಲ್ಲದಕ್ಕೂ ತೊಂದರೆ ಆಗಿದೆ ಸರ್. ದಾರಿ ಈಗ ನಮಗೆ ಟೆಂಪರರಿ ಪ್ರೈವೇಟ್ ರೋಡು ನಾವು ಕೇಳಿ ಹೋಗ್ತಾ ಇದ್ದೀವಿ. ಅದು ಹೋಗ್ಬೇಕಂದ್ರೆ ನಾವು ಬಂಡಸಾಲೆಗೆ ಬರಬೇಕಂದ್ರೆ ನಾವು ಸುಮಾರು 6 ಕಿಲೋಮೀಟರ್ ಸುತ್ತಿ ಬಂಡಸಾಲೆಗೆ ಬರಬೇಕಾಗುತ್ತೆ. ಈಗ ಇಲ್ಲಿಂದ ಬಂಡಸಾಲೆಗೆ ಇರುವ ದೂರ ಖಾಲಿ 250 ಮೀಟ್ರ್. ಆ 250 ಮೀಟ್ರ್ ನಾವು ಶ್ರಮಿಸಬೇಕಂದ್ರೆ 6 ಕಿಲೋಮೀಟ್ರ್ ನಾವು ಸುತ್ತಾಡಿ ಬಂದು ಬಂಡಸಾಲೆಗೆ ಬರಬೇಕಾಗುತ್ತೆ. ನಾವು ನಿಮಗೆ ಮಾಡಿಕೊಡ್ತೇವೆ ಅಂತ ಆಶ್ವಾಸನೆ ಕೊಡ್ತೇವೆ, ಇವತ್ತಿನವರೆಗೂ ನಮಗೆ ಆಗಿಲ್ಲ. ಈಗ ಮಳೆಕಾಲ ಬಂದಾಯಿತು, ಈ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಂದ್ರೂ ನಮಗೆ ಸಮಸ್ಯೆ ಇದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಅದು ಇಲ್ಲಿ ಸರಿಗೆ ಎತ್ಕೊಂಡೇ ಬರಬೇಕು, ಆ ಪರಿಸ್ಥಿತಿ ಆಗಿದೆ. ಈಗ ರೋಡ್ ಓಪನ್ ಆಗುವಾಗ ಅದು ಬಂದ್ ಮಾಡಿದ್ದಾರೆ. ಇಲ್ಲ 100% ಕೊಡ್ತೇವೆ ಅಂತ ಮೊದಲು ಹೇಳಿದ್ದಾರೆ, ಹೈವೇ ಅವರು ಹೇಳಿದ್ದಾರೆ, ಜಾಗ ಇಟ್ಟಿದ್ದಾರೆ. 100% ಫುಲ್ ಬಂದ್ ಮಾಡಿಟ್ಟಿದ್ದಾರೆ ಈಗ ಖಾಸಗಿಯವರು. ಕಾರಮೊಗರು ಊರಿನಲ್ಲಿ 2 ದೇವಸ್ಥಾನಗಳು, 1 ದೈವಸ್ಥಾನವಿದ್ದು ಹತ್ತಿರದ ವೆಂಕಟರಮಣ ದೇವಸ್ಥಾನದ ಜಾತ್ರೋತ್ಸವ ಬಳಿಕ ದೇವರ ಅವಭೃತೋತ್ಸವಕ್ಕೆ ಇದೇ ಮಾರ್ಗವನ್ನ ಅವಲಂಬಿಸಲಾಗ್ತಿತ್ತು. ಜೊತೆಗೆ ದೈವಸ್ಥಾನವೊಂದರ ಮಾರಿ ಓಡಿಸೋದು ಇದೇ ರಸ್ತೆಯಲ್ಲೇ. ಆದರೆ ಈ ರಸ್ತೆ ಇಲ್ಲದೆ ಧಾರ್ಮಿಕ ಕಾರ್ಯಕ್ರಮಗಳಿಗೂ ತೊಂದರೆಯಾಗಿದೆ. ಈ ಹೈವೇ ಆದ ನಂತರ ರಸ್ತೆ ಬಂದ್ ಮಾಡಿದ್ರು. ಟೆಂಪರರಿಯಾಗಿ ಈಗ ಕೊಟ್ಟಿದ್ದಾರೆ ಒಂದು, ಅದು 4-5-6 ಕಿಲೋಮೀಟರ್ ರೌಂಡ್ ಹಾಕಿ ಬರಬೇಕು. ನಮಗೆ ಈ ಬ್ರಿಡ್ಜ್ ಅಡಿಯಲ್ಲಿ ಕೊಡ್ತೇವೆ ಅಂತ ಹೈವೇ ಅವರು ಮೊದಲೇ ಹೇಳಿದರು. ಈಗ ಅವರು ಯಾವುದಕ್ಕೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನಮಗೀಗ ದಾರಿ ಇಲ್ಲ, ಅಲ್ಲಿ ತನಕ ಹೋಗಿ ಬರಬೇಕು. ನಾವು ಸಣ್ಣ ಮಕ್ಕಳಿದ್ದಾರೆ, ಪ್ರಾಯದವರಿದ್ದಾರೆ, ಯಾರಿಗೂ ಹೋಗೋದಾದರೂ ನಮಗೆ ಗುರುಪುರ ಪೇಟೆ ಹತ್ತಿರ ಜಾಗ ಉಂಟು, ರಸ್ತೆ ಉಂಟು, ಅದನ್ನು ಖಾಸಗಿ ವ್ಯಕ್ತಿ ಬಂದ್ ಮಾಡಿಟ್ಟಿದ್ದಾರೆ. ಇಲ್ಲಿ ನಮ್ಮ ಸಮಸ್ಯೆ ಅಂದರೆ ನಮಗೊಂದು ಇಲ್ಲಿ ಸಾದಿ ನಮಗೆ ಆಗ್ತಿಲ್ಲ. ಹೈವೇ ಆದ್ರಿಂದ ನಮಗೆ ಹೊರಗೆ ದಾರಿ ಇಲ್ಲ. ನಮಗೆ ಭೂತಸ್ಥಾನ, ದೈವಸ್ಥಾನ ಎಲ್ಲ ಇದೆ. ಒಂದು ಅಂಡರ್ಪಾಸ್ ಒಂದು ಉಂಟು, ಅದು ಪ್ರೈವೇಟ್ ಅವರು ಬ್ಲಾಕ್ ಮಾಡಿ ಇಟ್ಟಿದ್ದಾರೆ ಸರ್. ಸೊ ನಮಗೆ ಇಲ್ಲಿ ಸಾಧಿನೂ ಇಲ್ಲ. ಇದು ಪಂಚಾಯತಿ ಜಾಗ ಬೇರೆ, ಅದನ್ನು ಬ್ಲಾಕ್ ಮಾಡಿಟ್ಟಿದ್ದಾರೆ. ಹೈವೇ ಆಗುವಾಗಲೇ ಊರಿನವರು ಈ ಬಗ್ಗೆ NHAI ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಆಗ ಅಧಿಕಾರಿಗಳು ಅಂಡರ್ ಪಾಸ್ ಮಾಡಿಕೊಡ್ತೇವೆ, ಸಂಪರ್ಕ ರಸ್ತೆಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಭರವಸೆ ನೀಡಿದ್ರು. ಆದರೆ ಪಕ್ಕದಲ್ಲೇ ಇರುವ ಪ್ರಭಾವಿ ವ್ಯಕ್ತಿಯೊಬ್ಬರು SEZಗೆ ಸಂಬಂಧಿಸಿದ ಭೂಮಿಯನ್ನ ಕಬಳಿಸಲು ದಾಖಲೆಯಲ್ಲಿರುವ ಪರಂಬೋಕು ರಸ್ತೆಯನ್ನೇ ತನ್ನ ಪ್ರಭಾವ ಬಳಸಿ ಮುಚ್ಚಿಸಿದ್ದಾರೆ. 2 ವರ್ಷಗಳಿಂದ ಈ ಊರಿನ ಜನರು ರಸ್ತೆಗಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಆದರೆ ಪರಿಹಾರವೇ ಸಿಕ್ಕಿಲ್ಲ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.
ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಹೈವೇ ಆಗಿ ಎಷ್ಟು ವರ್ಷ ಆಯ್ತು? ಯಾಕೆ ಸಂಸದರ ಗಮನಕ್ಕೆ ಬಂದಿಲ್ವಾ? ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ NHAI ನವರು? ಪೃಥ್ವಿ, ಈಗಾಗಲೇ ಹೈವೇ ಕೆಲಸ ಕಾರ್ಯ ಆಗ್ತಾ ಇದೆ. ಈ ಊರನ್ನ ಸಂಪರ್ಕ ಮಾಡುವಂತಹ ಒಂದು ಹಿಂದೆ ರಸ್ತೆ ಇತ್ತು, ಅದು ರಾಣಿ ಅಬ್ಬಕ್ಕನ ಕಾಲದಿಂದ ಕೂಡ ವ್ಯಾಪಾರ ವಹಿವಾಟಿಗಾಗಿ ಆ ರಸ್ತೆಯನ್ನು ಬಳಸ್ತಾ ಇದ್ರು. ಈ ರಸ್ತೆಯ ಮೇಲೆ ಹೈವೇ ಹಾದು ಹೋಗಿರುವಂತದ್ದು. ಹಾಗಾಗಿ ಅಲ್ಲಿನ ಜನರಿಗೆ ಈಗ ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. ಯಾವ ಭಾಗಕ್ಕೂ ಹೋಗೋಕೆ ಆಗ್ತಾ ಇಲ್ಲ. ಕೇವಲ ಅರ್ಧ 1 ಕಿಲೋಮೀಟರ್ ವ್ಯಾಪ್ತಿಯ ದೂರವನ್ನು ಅವರು ಸುಮಾರು 7-8 ಕಿಲೋಮೀಟರ್ ಕ್ರಮಿಸಿ ಹೋಗಬೇಕಾದಂತಹ ಅನಿವಾರ್ಯತೆ ಇದೆ. ಆ ಮನೆಗೆ ಸಣ್ಣ ಸಾಮಾನು ಬೇಕಿದ್ರು ಕೂಡ 7-8 ಕಿಲೋಮೀಟರ್ ಹೋಗಿ ಗುರುಪುರ ಅಥವಾ ಕೈಕಂಬಕ್ಕೆ ಹೋಗಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕಿರುವಂತದ್ದು. ಇದೆಲ್ಲವೂ ಕೂಡ ಕಣ್ಣಿಗೆ ಕಾಣ್ತಾ ಇದೆ. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಬಳಿ ಕೂಡ ಒಂದು ನಿಯೋಗ ಹೋಗಿ ಮನವಿಯನ್ನ ಮಾಡಿದ್ದಾರೆ. ಈ ರೀತಿಯಾಗಿ ನಮ್ಮ ಊರಿಗೆ ಹೋಗುವಂತಹ ರಸ್ತೆಗೆ ಅಡ್ಡವಾಗಿ ಹೈವೇ ಹೋಗಿದೆ, ಹಾಗಾಗಿ ಅಂಡರ್ ಪಾಸ್ ಅನ್ನ ಮಾಡಿಕೊಡಿ ಎಂಬ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಾವು ಅಭಿವೃದ್ಧಿಗೆ ವಿರೋಧವನ್ನ ಮಾಡ್ತಾ ಇಲ್ಲ, ಆದ್ರೆ ಇದೇ ರಸ್ತೆಯನ್ನ ನಂಬಿಕೊಂಡು ಸುಮಾರು 200 ಜನ ಆ ಊರಿನಲ್ಲಿ ವಾಸಿಸ್ತಿದ್ದಾರೆ. ಚಿಕ್ಕ ಮಕ್ಕಳು ಆದಿಯಾಗಿ ವೃದ್ಧರು ಕೂಡ ಇದ್ದಾರೆ. ಹುಷಾರಿಲ್ಲ ಇದ್ರೂ ಕೂಡ ಸುಮಾರು 7-8 ಕಿಲೋಮೀಟರ್ ಹೋಗಬೇಕಾದಂತಹ ಅನಿವಾರ್ಯತೆ ಇದೆ. ಸದ್ಯ ಇದ್ದಂತಹ ಒಂದು ರಸ್ತೆಯನ್ನ ಅಲ್ಲಿನ ಸ್ಥಳೀಯ ಪ್ರಭಾವಿ ವ್ಯಕ್ತಿ ಮುಚ್ಚಿಸಿದ್ದಾರೆ. ಹಾಗಾಗಿ ಇದಕ್ಕೊಂದು ಪರಿಹಾರ ಕೊಡಬೇಕೆಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಒಂದು ಶಾಶ್ವತ ಪರಿಹಾರವನ್ನ ಕೊಡಿ. ಈ ಹಿಂದೆ NHAI ಅಧಿಕಾರಿಗಳು ಒಂದು ಮನವಿಯನ್ನ ಕೊಟ್ಟಾಗ ಭರವಸೆಯನ್ನ ಕೊಟ್ಟಿದ್ರು, ಈ ಹೆದ್ದಾರಿಗೆ ಅಡ್ಡಲಾಗಿ ಅಂಡರ್ ಪಾಸ್ ಅನ್ನ ಮಾಡಿಕೊಡ್ತೀವಿ, ತಮ್ಮ ಊರಿಗೆ ಯಾವುದೇ ರೀತಿಯಾಗಿ ಸಂಚಾರಕ್ಕೆ ಸಂಚಕಾರ ಆಗೋದಿಲ್ಲ ಎಂಬ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಹೆದ್ದಾರಿಯಾಗಿ ಸುಮಾರು 1 ವರ್ಷ ಆಗ್ತಾ ಬಂತು, ಆದ್ರೆ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋ ಬೇಸರವನ್ನ ಆ ಊರಿನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಆ ರಸ್ತೆ ಧಾರ್ಮಿಕವಾಗಿಯೂ ಬಹಳಷ್ಟು ಮುಖ್ಯವಾಗುತ್ತೆ. ಯಾಕಂದ್ರೆ ಕಾರಮುಗರು ಸುತ್ತಮುತ್ತಲ ಭಾಗದಲ್ಲಿ ಪ್ರಖ್ಯಾತ ದೇವಸ್ಥಾನಗಳಿವೆ, 2 ದೇವಸ್ಥಾನ, ದೈವಸ್ಥಾನ ಕೂಡ ಇದೆ. ಜೊತೆಗೆ ಆ ಊರಿನಲ್ಲಿ ಮಾರಿ ಪೂಜೆ ಅಂತ ಆಗತ್ತೆ, ಮಾರಿಯನ್ನು ಓಡಿಸೋದು ಕೂಡ ಅದೇ ರಸ್ತೆಯಲ್ಲಿ. ಹಾಗಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ಒಂದು ಆ ಊರಿಗೆ ಹೋಗುವಂತಹ ರಸ್ತೆ ಈಗ ಸಂಪರ್ಕ ಕಟ್ಟಾಗಿದೆ. ಧಾರ್ಮಿಕ ವಿಭಾಗದಲ್ಲಿ ಕೂಡ ಆ ರಸ್ತೆಯ ಊರಿನ ಜನರ ಧಾರ್ಮಿಕತೆ ಕೂಡ ಹಾನಿಯಾಗಿದೆ. ಈ ನಿಟ್ಟಿನಲ್ಲಿ ಗುರುಪುರ ಅಥವಾ ಕೈಕಂಬ ಪೇಟೆಗೆ ಹೋಗಬೇಕಾದ್ರೆ ಸುಲಭ ಆಗಿರುವಂತಹ ದಾರಿಯನ್ನ ಮಾಡಿಕೊಡ್ಬೇಕು, ಅಂಡರ್ ಪಾಸ್ ಅನ್ನ ನಿರ್ಮಾಣ ಮಾಡಿಕೊಡ್ಬೇಕೆಂಬ ಆಗ್ರಹವನ್ನು ಅಲ್ಲಿನ ಜನರು ಮಾಡ್ತಾ ಇದ್ದಾರೆ. ಹಾಗಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಗಮನಕ್ಕೆ ಇದು ಬಂದಿದೆ. ಯಾಕಂದ್ರೆ ಅವರು ಈ ಹಿಂದೆಯೇ ಸ್ಥಳೀಯ ನಿವಾಸಿಗಳ ನಿಯೋಗ ಅವರ ಬಳಿ ಹೋದಂತ ಸಂದರ್ಭದಲ್ಲಿ NHAI ಅಧಿಕಾರಿಗಳಿಗೆ ತಾಕೀತನ್ನ ಮಾಡಿದ್ರು, ಅಂಡರ್ ಪಾಸ್ ಅನ್ನ ನಿರ್ಮಾಣ ಮಾಡಬೇಕೆಂಬ ಅವರು ಕೂಡ ಒತ್ತಾಯವನ್ನ ಮಾಡಿದ್ರು. ಆದ್ರೆ ಸಂಸದರ ಮಾತಿಗೂ ಕೂಡ NHAI ಅಧಿಕಾರಿಗಳು ಕಿಮ್ಮಕ್ಕನ್ನ ಕೊಡ್ತಾ ಇಲ್ಲ. ಯಾಕಂದ್ರೆ ಪ್ರಾಧಿಕಾರದ ಬಹುತೇಕ ಅಧಿಕಾರಿಗಳಿರುವಂತದ್ದು ಅವರು ಆ ಉತ್ತರ ಭಾರತದ ಮೂಲದವರು, ಅವರಿಗೆ ಹಿಂದಿ ಭಾಷೆ ಬಿಟ್ಟು ಬೇರೆ ಬರಲ್ಲ. ಇಲ್ಲಿ ಅವರಿಗೆ ಕನ್ನಡ ತುಳು ಬರುತ್ತೆ, ಗ್ರಾಮಸ್ಥರಿಗೆ ಅವರ ಜೊತೆ ಹಿಂದಿ ಜೊತೆ ಸುಲಲಿತವಾಗಿ ವ್ಯವಹರಿಸೋಕೆ ಅವರಿಗೂ ಕೂಡ ಬರ್ತಾ ಇಲ್ಲ. ಇದರ ಸಂಪರ್ಕ ಸೇತುವಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ನಿಲ್ಬೇಕು, ತಮ್ಮ ಊರಿಗೆ ಒಂದು ಅಂಡರ್ ಪಾಸ್ ಅನ್ನ ಮಾಡಿಕೊಡ್ಬೇಕು. ಈ ಹಿಂದೆ ಇದ್ದಂತಹ ಸುಲಭವಾಗಿ ತಮ್ಮ ಊರಿಗೆ ಇವರು ಮಾಡ್ಕೊಡೋವರ್ಗುನಾದ್ರೂ ಆ ಡಿವೈಡರ್ ಓಪನ್ ಮಾಡಿದ್ರು ಸಾಕು ಅಂತ ಕಾಣಿಸುತ್ತೆ, ಅವ್ರು ಕ್ರಾಸ್ ಮಾಡ್ಲಿಕ್ಕೆ ಅಲ್ವಾ? ಖಂಡಿತ ಇಂತಹ ಒಂದು ಸಣ್ಣ ಪುಟ್ಟ ಆಲೋಚನೆಗಳೇ ಆ ಊರಿನ ಜನರಿಗೆ ದೊಡ್ಡದಾಗಿ ಆ ನೆರವನ್ನ ಕೊಡಬಹುದು. ಡಿವೈಡರ್ ಅನ್ನ ತಾತ್ಕಾಲಿಕವಾಗಿ ಓಪನ್ ಮಾಡಬಹುದು. ಆದ್ರೆ ಇದು ಮಂಗಳೂರು ಸಾಣೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸದ್ಯಕ್ಕೆ ಈಗ ಕೂಡ ಆಗ್ತಾ ಇದೆ. ಆ ಗುರುಪುರ ಭಾಗದಲ್ಲಿ ಆ ಕಾಮಗಾರಿಗಳು ಪೂರ್ಣಗೊಂಡಿದೆ. ಸದ್ಯಕ್ಕೆ ಆ ಡಿವೈಡರ್ ಆದ್ರೂ ಓಪನ್ ಮಾಡಿ ಕೊಡಬೇಕು, ಅಥವಾ ಆ ಸ್ಥಳೀಯ ವ್ಯಕ್ತಿ ಒಂದು ಪರಂಬೋಕು ಜಾಗವನ್ನ ಕಬಳಿಸಿ ಅದನ್ನು ಮುಚ್ಚಿಸಿದ್ದಾರೆ, ಅದನ್ನಾದ್ರೂ ಓಪನ್ ಮಾಡಿ ಕೊಡಬೇಕು. ಅಥವಾ ಅಲ್ಲಿ ಸರ್ಕಾರಿ ಜಾಗವೇ ಇದೆ ರಸ್ತೆಗೆ ಅಂತ ಹೇಳಿ ಆ ರಸ್ತೆನಾದ್ರೂ ನಿರ್ಮಾಣ ಮಾಡಿಕೊಡ್ಬೇಕು ಆಗ್ರಹವನ್ನ ಅಲ್ಲಿನ ಜನ ಮಾಡ್ತಾ ಇರುವಂತದ್ದು. ಪೃಥ್ವಿ, ಸೊ ಓಕೆ, ಈಗ ಸಂಸದನ್ನ ಕೇಳಿದ್ದಾರೆ, ಜಿಲ್ಲಾಡಳಿತ ಇದಕ್ಕೆ ಏನು ಪ್ರೆಷರ್ ಹಾಕಕ್ ಬರಲ್ವಾ? NHAIಗೆ ಸೂಚನೆ ಕೊಡ್ಲಿಕ್ಕೆ ಬರೋದಿಲ್ವಾ? ಆ ಅಧಿಕಾರಿಗಳು ಅಟ್ಲೀಸ್ಟ್ ಅಲ್ಲಿರುವಂತ ಗ್ರಾಮಸ್ಥರಿಗೆ, ಅಲ್ಲಿನ ಜನಕ್ಕೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಲಿಕ್ಕಾದ್ರೂ ಒಂದ್ ಸ್ವಲ್ಪ ಮುತುವರ್ಜಿ ತೋರಿಸಬಹುದಲ್ಲ? ಖಂಡಿತ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಸರ್ವ ಸ್ವತಂತ್ರ ಇದ್ದಾರೆ, ಅವರಿಗೆ ಸಂಪೂರ್ಣವಾದ ಅಧಿಕಾರ ಇದೆ. NHAI ಅಧಿಕಾರಿಗಳ ಸಭೆಯನ್ನ ಕರೆದು ಈಗಾಗಲೇ ಕುಂದುಕೊರತೆಗಳನ್ನ ಮತ್ತು ಯಾವ ಭಾಗದಲ್ಲಿ ಹೇಗೆ ಕಾಮಗಾರಿಗಳು ಆಗ್ತಾ ಇದೆ ಎಂಬೆಲ್ಲ ಸಭೆಗಳನ್ನ ಮಾಡಿದ್ದಾರೆ. ಆದ್ರೆ ಜಿಲ್ಲಾಧಿಕಾರಿಗಳು ಮತ್ತು ಸಂಸದರು ಇದಕ್ಕೆ ಮುತುವರ್ಜಿಯನ್ನು ವಹಿಸಬೇಕಾಗತ್ತೆ. ಯಾಕಂದ್ರೆ ನೀವು ಹೇಳಿದಾಗೆ ಒಂದು ಸಣ್ಣ ಮಟ್ಟಿನ ಡಿವೈಡರ್ ಅದನ್ನು ಓಪನ್ ಮಾಡಿದ್ರು ಸ್ವಲ್ಪ ಮಟ್ಟಿನ ಉಪಕಾರ ಆಗತ್ತೆ. ಅಥವಾ ಅಂಡರ್ ಪಾಸ್ ಅನ್ನ ನಿರ್ಮಾಣ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡೋಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಕೂಡ ಅವರಿಗೆ ಸ್ವಲ್ಪ ಉಪಕಾರ ಆಗತ್ತೆ. ಆದ್ರೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲೂ ಕೂಡ ಇಂಥ ವಿಚಾರ ಯಾವುದೇ ಚರ್ಚೆ ಆಗಿಲ್ಲ. ಜೊತೆಗೆ ಆಶ್ವಾಸನೆ ಕೊಟ್ಟಂತಹ, ಭರವಸೆ ಕೊಟ್ಟಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಕೂಡ ತಾವು ಕೊಟ್ಟಂತಹ ಭರವಸೆಯನ್ನು ಮರೆತಿದ್ದಾರೆ. ಹಾಗಾಗಿ ಜನ ಈಗ ಹೋರಾಟದ ಹಾದಿಯನ್ನ ಇಳಿಯುವಂತಹ ಸಾಧ್ಯತೆಗಳು ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.
ನೋಡೋಣ, ಅಟ್ಲೀಸ್ಟ್ ಈ ಸುದ್ದಿ ಬಿತ್ತರ ಆದ್ಮೇಲಾದ್ರೂ ಅಲ್ಲಿನ ಸಂಸದರು ಇನ್ನೊಮ್ಮೆ ಅಧಿಕಾರಿಗಳ ಸಭೆಯನ್ನ ಕರೆದು ಅವರಿಗೆ ಸೂಚನೆಯನ್ನ ಕೊಡ್ತಾರ. ಅಟ್ಲೀಸ್ಟ್ ಅಂಡರ್ ಪಾಸ್ ರೆಡಿ ಆಗೋವರೆಗೂನಾದ್ರೂ ಒಂದ್ ಸ್ವಲ್ಪ ಡಿವೈಡರ್ ಓಪನ್ ಮಾಡಿ ಅವರಿಗೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡುವಂತ ನಿಟ್ಟಿನಲ್ಲಾದ್ರೂ ಮನವಿಯನ್ನ ಮಾಡ್ತಾರಾ ಅಂತ.